ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದು ದೇಶಾದ್ಯಂತ 100 ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ 2025 ಜುಲೈ 16ರಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಒಂದು ಯೋಜನೆಯ ಉದ್ದೇಶ ನೋಡೋದಾದರೆ, ಈ ಒಂದು ಯೋಜನೆಯು ಕೃಷಿಯಲ್ಲಿ ಹಿಂದುಳಿದ ಜಿಲ್ಲೆಗಳಲ್ಲಿ ಉತ್ಪಾದನೆಯನ್ನು ವೃದ್ಧಿಸಲಿದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲಿದೆ. ರೈತರ ಜೀವನದಲ್ಲಿ ಪರಿವರ್ತನೆ ತರಲಿದೆ. ನೀರಾವರಿ ಜಾಲಗಳ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲಿದೆ. ಬೆಳೆ ವೈವಿಧ್ಯೀಕರಣ, ಸುಸ್ಥಿರ ಕೃಷಿ ಪದ್ಧತಿ, ಅದೇ ರೀತಿಯಾಗಿ ಅಳವಡಿಕೆಗೆ ಉತ್ತೇಜನ ನೀಡಲಿದೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲ ಲಭ್ಯತೆಯನ್ನು ಹೆಚ್ಚಳ ಮಾಡಲಿದೆ. ಯೋಜನೆಯ ಅನುಷ್ಠಾನ ಈ ಒಂದು ವರ್ಷದ ಹಿಂಗಾರು ಹಂಗಾಮು ಆರಂಭವಾಗುವ ಅಕ್ಟೋಬರ್ ತಿಂಗಳಿನಿಂದ ಈ ಒಂದು ಯೋಜನೆ ಜಾರಿಗೊಳ್ಳಲಿದೆ. ಯೋಜನೆಯ ಜಾರಿಗೆ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ತರಬೇತಿಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಆಗಸ್ಟ್ನಲ್ಲಿ ಆರಂಭವಾಗಲಿವೆ. ಯೋಜನೆಯ ಪರಿಣಾಮಕಾರಿ ಜಾರಿ ನಿರ್ವಹಣೆಗಾಗಿ ರಾಷ್ಟ್ರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲಾಗತಕ್ಕಂಥದ್ದಾಗಿದೆ. ಈ ಒಂದು ಯೋಜನೆಯ ಮುಖ್ಯಾಂಶಗಳು ನೋಡೋದಾದರೆ, 6 ವರ್ಷಗಳ ಕಾಲ ವಾರ್ಷಿಕ 24,000 ಕೋಟಿ ರು ಅನುದಾನದೊಂದಿಗೆ ಜಾರಿಯಾಗಲಿರುವ ಈ ಒಂದು ಯೋಜನೆಯಿಂದ 1.7 ಕೋಟಿ ರೈತರಿಗೆ ಅನುಕೂಲವಾಗಲಿದೆ. ದೇಶದ 100 ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸಲು, ಬೆಳೆ ವೈವಿಧ್ಯತೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲು 2025-26ನೇ ಸಾಲಿನ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಯೋಜನೆಯನ್ನು ಪ್ರಕಟಿಸಿದರು. ಅವರ ಅನುಷ್ಠಾನಕ್ಕಾಗಿ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 36 ಯೋಜನೆಗಳ ಸಂಯೋಜನೆ. ಪಿಎಂ ಧನಧಾನ್ಯ ಕೃಷಿ ಯೋಜನೆ ಸಮಗ್ರ ಸ್ವರೂಪದ್ದಾಗಿದ್ದು, ಕೇಂದ್ರದ 11 ಇಲಾಖೆಗಳಲ್ಲಿ ಪ್ರಸ್ತುತ ಇರುವ 36 ಯೋಜನೆಗಳು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಒಟ್ಟಿಗೆ ಸೇರಿಸಿ ಖಾಸಗಿ ವಲಯ ಸೇರಿದಂತೆ ಸ್ಥಳೀಯ ಸಹಭಾಗಿತ್ವದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಒಂದು ಜಾರಿಯಾಗುತ್ತಿರುವ ಜಿಲ್ಲೆಗಳು ನೋಡೋದಾದರೆ, ಕೃಷಿಯಲ್ಲಿ ಹಿಂದುಳಿದಿರತಕ್ಕಂಥ ದೇಶದ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಪ್ರತಿ ರಾಜ್ಯದ ಕನಿಷ್ಠ ಒಂದು ಜಿಲ್ಲೆಯಾದರೂ ಪಟ್ಟಿಯಲ್ಲಿರಲಿದೆ. ಈ ಜಿಲ್ಲೆಯಲ್ಲಿ ಯೋಜನೆ ಅನುಷ್ಠಾನ ಪ್ರಗತಿಯನ್ನು 117 ಸೂಚಕಗಳ ಮೂಲಕ ಡ್ಯಾಶ್ಬೋರ್ಡ್ನಲ್ಲಿ ಪ್ರತಿ ತಿಂಗಳು ಪರಾಮರ್ಶಿಸಲಾಗತಕ್ಕಂಥದ್ದಾಗಿದೆ. ಈ ಒಂದು ಯೋಜನೆಯ ನಿರೀಕ್ಷಿತ ಫಲಿತಾಂಶಗಳು ನೋಡೋದಾದರೆ, ಯೋಜನೆಯು ಕೃಷಿ ಮಾತ್ರವಲ್ಲದೆ ಹಣ್ಣುಗಳು, ಮೀನುಗಾರಿಕೆ, ಜೇನು ಸಾಕಾಣಿಕೆ, ಅದೇ ರೀತಿಯಾಗಿ ಪಶುಸಂಗೋಪನೆ ಮತ್ತು ಕೃಷಿ ಅರಣ್ಯಗಳ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಪ್ರಮಾಣ ಮತ್ತು ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಬಲವನ್ನು ಬಳಸಿಕೊಳ್ಳುವುದರ ಮೂಲಕ ಈ ಒಂದು ಯೋಜನೆಯು ಗ್ರಾಮೀಣ ಪರಿವರ್ತನೆಯಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರಲಿದೆ. ಈ ಒಂದು ಯೋಜನೆಯು ಕೆಳಗಿನಗಳಾಗಿ ಕಾರಣವಾಗುತ್ತವೆ. ಮೊದಲನೇದಾಗಿ ಹೆಚ್ಚಿನ ಉತ್ಪಾದಕತೆ, ಎರಡನೇದಾಗಿ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಮೌಲ್ಯವರ್ಧನೆ, ಮೂರನೇದಾಗಿ ಸ್ಥಳೀಯ ಜೀವನೋಪಾಯ ಸೃಷ್ಟಿ ಹಾಗೂ ದೇಶೀಯ ಉತ್ಪಾದನೆಗಳಲ್ಲಿ ಹೆಚ್ಚಳ, ಸ್ವಾವಲಂಬನೆ ಸಾಧಿಸುವುದು. ಇದು ಆತ್ಮನಿರ್ಭರ್ ಭಾರತಕ್ಕೆ ಸಹಾಯವಾಗಲಿದೆ. ಯೋಜನೆಗೆ ಸಂಬಂಧಿಸಿದ ತೀರ್ಮಾನ. ಪ್ರಧಾನಮಂತ್ರಿ ಒಂದು ಧನಧಾನ್ಯ ಕೃಷಿ ಯೋಜನೆಯು ಭಾರತದ ಕೃಷಿಯಲ್ಲಿನ ಕೆಲವು ನಿರಂತರ ರಚನಾತ್ಮಕ ಸವಾಲುಗಳನ್ನು ನಿಭಾಯಿಸಲು ಒಮ್ಮುಖ ಮತ್ತು ವಿಕೇಂದ್ರೀಕೃತ ಯೋಜನೆ ಮತ್ತು ನೈಜ ಸಮಯದ ಮೇಲ್ವಿಚಾರಣೆ ಶಕ್ತಿಯನ್ನು ಒಟ್ಟುಗೂಡಿಸುತ್ತದೆ. 6 ವರ್ಷಗಳವರೆಗೆ ವರ್ಷಕ್ಕೆ 24,000 ಕೋಟಿಗಳ ದೃಢವಾದ ಆರ್ಥಿಕ ಬದ್ಧತೆ ಮತ್ತು ನೀತಿ ಆಯೋಗ, ಕೃಷಿ ವಿಶ್ವವಿದ್ಯಾಲಯಗಳು, 11 ಸಚಿವಾಲಯಗಳ ಬೆಂಬಲದೊಂದಿಗೆ ಈ ಒಂದು ಯೋಜನೆಯು ಕಡಿಮೆ ಉತ್ಪಾದಕತೆ, ಮಧ್ಯಮ ಬೆಳೆ ಸಾಂದ್ರತೆ ಮತ್ತು ಸರಾಸರಿಗಿಂತ ಕಡಿಮೆ ಸಾಲದ ನಿಯತಾಂಕಗಳನ್ನು ಹೊಂದಿರುವ 100 ಜಿಲ್ಲೆಗಳನ್ನು ಉನ್ನತೀಕರಿಸುವಂತಹ ಸ್ಥಿತಿ ಸ್ಥಾಪಕ ಗ್ರಾಮೀಣ ಜೀವನೋಪಾಯವನ್ನು ಸೃಷ್ಟಿಸುವ ಮತ್ತು ಕೃಷಿಯಲ್ಲಿ ಸಬ್ಕೆ ಸಾಥ್ ಮತ್ತು ಸಬ್ಕಾ ವಿಕಾಸ್ ಎಂಬ ಭರವಸೆಯನ್ನು ನೀಡುವ ಗುರಿಯನ್ನು ಹೊಂದಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2014 ಫೆಬ್ರವರಿ 18ರಂದು ಉದ್ಘಾಟಿಸಲಾಯಿತು. ಇದು ರೈತರ ಇಳುವರಿಗಾಗಿ ವಿಮಾ ಸೇವೆಯಾಗಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಯೋಜನೆಯಾಗಿರತಕ್ಕಂಥದ್ದು.